ಇತ್ತೀಚಿನ ದಿನಗಳಲ್ಲಿ ಯುವ ಪಡೆ ಮಾದಕ ವಸ್ತುಗಳತ್ತ ಹೋಗಿ ತಮ್ಮ ಜೀವನವನ್ನು ಹಾಳು ಮಾಡಿಕೊಳ್ತಿದ್ದಾರೆ. ಈಗ ಹೊಸ ವರ್ಷ ಆಗಮಿಸುತ್ತಿದ್ದಂತೆ ಅವಳಿ ನಗರದಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯದಂತೆ ಮಾದಕ ವಸ್ತುಗಳ ನಿರ್ಮೂಲನೆ ಹಾಗೂ ಅವುಗಳ ವಿರುದ್ಧ ಪೊಲೀಸ್ ಕಮಿಷನರೇಟ್ ವತಿಯಿಂದ ಹುಬ್ಬಳ್ಳಿಯಲ್ಲಿ ಬೈಕ್ ರ್ಯಾಲಿ ಮಾಡುವುದರ ಮೂಲಕ ಜಾಗೃತಿ ಅಭಿಯಾನ ಮೂಡಿಸಿದರು. ನಗರದ ನೆಹರು ಮೈದಾನದಿಂದ ಆರಂಭವಾದ ಬೈಕ್ ರ್ಯಾಲಿ ಚನ್ನಮ್ಮ ಸರ್ಕಲ್, ಕೊಪ್ಪಿಕರ ರಸ್ತೆ, ಗೋಕುಲ್ ರೋಡ್ ಸೇರಿದಂತೆ ನಗರದ ಪ್ರಮುಖ ಬೀದಿಗಳಲ್ಲಿ ಸಂಚಾರ ಮಾಡಿದ್ರು. ಬೈಕ್ ಮೂಲಕ ಸೈಕಲ್ನಲ್ಲಿ ಜಾಥಾಕ್ಕೆ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಚಾಲನೆ ನೀಡಿದ್ರು. ಈ ಜಾಗೃತಿ ಅಭಿಯಾನದಲ್ಲಿ ನಗರದ ಎಲ್ಲ ಪೊಲೀಸ್ ಠಾಣೆಯ ಅಧಿಕಾರಿಗಳು, ಸಿಬ್ಬಂದಿ ಭಾಗಿಯಾಗಿದ್ರು. ಒಂದು ಬ್ರೀಫಿಂಗ್ ಸೆಷನ್ ಮಾಡಿದ್ದೀವಿ. ಎಲ್ಲ ಅಧಿಕಾರಿ ಸಿಬ್ಬಂದಿಗಳಿಗೆ ಯಾವ ರೀತಿ ಹೊಸ ವರ್ಷದಲ್ಲಿ ಮುಂಜಾಗ್ರತಾ ಕ್ರಮ ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ಸೂಚನೆಯನ್ನು ಕೊಟ್ಟಿದ್ದೀವಿ. ಅದರ ಜೊತೆಗೆ ಇವತ್ತು ಸುಮಾರು 400ರಷ್ಟು ಜನ ನಮ್ಮ ಪೊಲೀಸ್ ಅಧಿಕಾರಿ ಸಿಬ್ಬಂದಿಗಳು ಸುಮಾರು 200ಕ್ಕೂ ಹೆಚ್ಚು ಬೈಕ್ಗಳಲ್ಲಿ ಒಂದು ಜಾಗೃತಿ ಜಾಥಾ ಅಂದರೆ ಹೊಸ ವರ್ಷದ ಸಂಭ್ರಮಾಚರಣೆಯಲ್ಲಿ ಪೊಲೀಸ್ ಇಲಾಖೆ ಸುರಕ್ಷಿತವಾದ ವಾತಾವರಣ ನಿರ್ಮಾಣ ಮಾಡಲಿಕ್ಕೆ ಬದ್ಧರಿದೆ ಅಂತಂದೊಂದು ಜಾಗೃತಿ ಜಾಥಾವನ್ನು ಮಾಡ್ತಾ ಇದ್ದೀವಿ. ಅದರ ನಂತರ ಪ್ರತಿ ಠಾಣೆಯಲ್ಲಿ ಸುಮಾರು 20 ಬೈಕ್ಗಳಲ್ಲಿ 40 ಜನ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಅವರವರ ವ್ಯಾಪ್ತಿಯಲ್ಲಿರುವಂತಹ ಎಲ್ಲ ಇಂಡಸ್ಟ್ರಿಯಲ್ ಏರಿಯಾಗಳು, ಫ್ಯಾಕ್ಟ್ರಿಗಳು, ಇಂಡಸ್ಟ್ರೀಸು, ಪ್ರೊಸೆಸಿಂಗ್ ಯೂನಿಟ್ಸು ಮತ್ತು ಸಣ್ಣ ಪುಟ್ಟ ಯಾವ್ಯಾವ ಎಸ್ಟಾಬ್ಲಿಷ್ಮೆಂಟ್ಸ್ ಇದ್ದಾವೆ, ಎಲ್ಲಿ ಈ ಪ್ರೊಸೆಸಿಂಗ್ ಇರ್ಬೋದು, ಪ್ರೊಡಕ್ಷನ್ ಇರ್ಬೋದು, ಯಾವುದೇ ರೀತಿ ಅನುಮಾನಾಸ್ಪದ ಜಾಗಗಳಿರ್ಬೋದು, ಎಲ್ಲವನ್ನು ಭೇಟಿ ಮಾಡಿಬಿಟ್ಟು ಯಾವುದೇ ಕಾರಣಕ್ಕೂ ನಮ್ಮ ವ್ಯಾಪ್ತಿಯಲ್ಲಿ ಪ್ರಾಹಿಬಿಟೆಡ್ ಡ್ರಗ್ಸ್ ಆಗಲಿ ಅಥವಾ ನಾರ್ಕೋಟಿಕ್ ಡ್ರಗ್ಸ್ ಆಗಲಿ ಇದನ್ನು ಪ್ರೊಸೆಸಿಂಗ್ ಮಾಡುವಂಥದ್ದು, ಪ್ರೊಡಕ್ಷನ್ ಮಾಡುವಂಥದ್ದು ಇಲ್ಲದ ರೀತಿಯಲ್ಲಿ ಒಂದು ಅಭಿಯಾನದ ರೀತಿಯಲ್ಲಿ ಇವತ್ತು ಎಲ್ಲ ಕಡೆ ಸರ್ಚ್ ಆಪರೇಷನ್ಸನ್ನು ಮಾಡಲಿದ್ದಾರೆ. ನಾನು ಮಾಧ್ಯಮದವ್ರಿಗೂ ಮನವಿ ಮಾಡಲಿಕ್ಕೆ ಇಷ್ಟಪಡ್ತೇನೆ, ಆ ರೀತಿ ಯಾವುದಾದ್ರೂ ಇಲ್ಲೀಗಲ್ ಆ್ಯಕ್ಟಿವಿಟಿ ನಡೀತಾ ಇದ್ದರೆ ಈ ಡ್ರಗ್ಸ್ ರಿಲೇಟೆಡು ಮಾಹಿತಿ ತಮಗೂ ಬಂದರೆ ನಮಗೆ ಶೇರ್ ಮಾಡಿ. ಮತ್ತು ನಮ್ಮೆಲ್ಲ ಪೊಲೀಸ್ ಠಾಣಾ ಸರಹದ್ದಿನಲ್ಲಿ ಮನೆ ಮನೆಗೆ ಪೊಲೀಸ್ ಅಂತ ಏನು ಮಾಡ್ತಾ ಇದ್ದೀವಿ, ಆ ಪ್ರಕಾರ ಮನೆ ಮನೆಗೆ ಹೋದಂಥ ಸಂದರ್ಭದಲ್ಲಿ ಇದ್ರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಿ ಈ ಥರ ಯಾವುದಾದ್ರು ಅನುಮಾನಾಸ್ಪದ ವ್ಯಕ್ತಿಗಳು ಅಥವಾ ಅನುಮಾನಾಸ್ಪದ ಘಟಕಗಳೇನಾದರೂ ಇದಾವ ಅನ್ನೋದ್ರ ಬಗ್ಗೆ ನಾವು ಮಾಹಿತಿಯನ್ನು ಕಲೆ ಹಾಕುವಂಥ ಕೆಲಸ ಮತ್ತು ಅಗತ್ಯ ಬಿದ್ದರೆ ದಾಳಿ ಮಾಡುವಂಥ ಕೆಲಸ ಮಾಡ್ತೀವಿ. ಇದಕ್ಕೆ ಮುಂದುವರೆದು ಹೊಸ ವರ್ಷ ಏನಿದೆ ಹುಬ್ಬಳ್ಳಿ ಧಾರವಾಡದಲ್ಲಿ ಎಲ್ಲರೂ ಶಾಂತಿಯುತವಾಗಿ ಸಂಭ್ರಮಾಚರಣೆಯಲ್ಲಿ ಭಾಗವಹಿಸಿ ಪೊಲೀಸ್ ಇಲಾಖೆ ನಿಮ್ಮ ಜೊತೆ ಇದೆ. ಯಾವುದೇ ಅಹಿತಕರ ಘಟನೆಗೆ ಅವಕಾಶ ಬೇಡ. ಪರ್ಟಿಕ್ಯುಲರ್ಲಿ ಇಯರ್ ಎಂಡ್ ಅಂದಾಗ ಏನಾಗುತ್ತೆ, ಭಾಳಷ್ಟು ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ಸು ತಮ್ಮ ವರ್ಷಪೂರ್ತಿ ಇದ್ದಂಥ ದ್ವೇಷವನ್ನು ಸೆಟ್ಲ್ ಮಾಡ್ಕೊಳ್ಳುವಂಥ ಉದ್ದೇಶದಲ್ಲಿ ಗಲಾಟೆ ಗದ್ದಲ ಮಾಡುವಂಥದ್ದು, ಸ್ಟ್ಯಾಬಿಂಗ್ ಮಾಡುವಂಥದ್ದು, ಕೊಲೆ ಪ್ರಯತ್ನಗಳು ಮಾಡುವಂಥದ್ದು, ಕೆಲವು ಸಂದರ್ಭದಲ್ಲಿ ಕೊಲೆ ಆಗಿರುವಂಥದ್ದು ಕೂಡ ನಾವು ಗಮನಿಸಿದ್ದೇವೆ. ಅದು ಯಾವುದಕ್ಕೂ ಅವಕಾಶ ಕೊಡೋದ ರೀತಿಯಲ್ಲಿ ನಾವು ಸಾಕಷ್ಟು ಮುಂಜಾಗ್ರತಾ ಕ್ರಮವನ್ನು ಕೈಗೊಂಡಿದ್ದೇವೆ. ಅದನ್ನು ಮೀರಿ ಘಟನೆಗಳು ಯಾವುದಾದ್ರು ನಡೆದರೆ ಅಗತ್ಯ ಮತ್ತು ಕಠಿಣ ಕಾನೂನು ಕ್ರಮ ತಗೊಳ್ಳಲಿಕ್ಕೆ ನಾವು ಬದ್ಧರಾಗಿದ್ದೇವೆ. ಈಗಾಗಲೇ ಹುಬ್ಬಳ್ಳಿ ಧಾರವಾಡ ಅವಳಿ ನಗರದಲ್ಲಿ ಪುಡಿ ರೌಡಿಗಳ ಮಟ್ಟ ಹಾಕಲು ಪೊಲೀಸರು ಎಲ್ಲ ರೀತಿಯ ಕಾನೂನುಗಳನ್ನು ಕೈಗೆತ್ತಿಕೊಂಡಿದ್ದಾರೆ. ಸಾರ್ವಜನಿಕ ಶಾಂತಿಗಾಗಿ ಈಗ ಬೈಕ್ ರ್ಯಾಲಿ ಮಾಡಿ ಜನರಲ್ಲಿ ಧೈರ್ಯ ತುಂಬಿಸುವ ಕೆಲಸ ಮಾಡಿದ್ರು. ಹಿರಣ್ಣ ವಾಲಿಕಾರ್, ಪಬ್ಲಿಕ್ ನೆಕ್ಸ್ಟ್, ಹುಬ್ಬಳ್ಳಿ.